ಆನೆಯ ನೀರಿಕೊಂಡು ಹೋದಿರೆ ನೀವು, ಕುದುರೆಯ ನೀರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಶಿಕೊಂಡು ಹೋದಿರೆ ಅಣ್ಣ, ಹೋದಿರೆ ಅಣ್ಣ, ಸತ್ಯದ ನಿಲುವ ಅರಿಯದೆ ಹೋದಿರಲ್ಲ, ಸತ್ಯವ ನಿಲುವ ನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಮದ ಗಜವನೇರಿ ನರಕಕ್ಕೆ ಭಾಜನರಾದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನ ಅರಿಯದೆ. ಈ ವಚನ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಆನೆಯ ನೇರಿಕೊಂಡು ಕುದುರೆಯ ನೇರಿಕೊಂಡು ಕುಂಕುಮ ಕಸ್ತೂರಿಯ ಪೂಶಿಕೊಂಡು ಹೋದಿರೆ ಅಣ್ಣ ಎನ್ನುವಂತಹದ್ದನ್ನು ಪ್ರತಿಪಾದನೆಯನ್ನು ಮಾಡ್ತಾ ಇದೆ. ಇಲ್ಲಿ ಆನೆ ಮತ್ತು ಕುದುರೆ ಕಸ್ತೂರಿ ಎನ್ನುವಂತಹದ್ದು ಯಾವುದರ ಸಂಕೇತ ಅಂತ ಹೇಳಿದ್ರೆ, ಹಿಂದೆ ರಾಜ ಮಹಾರಾಜರು ಎಲ್ಲರೂ ಕೂಡ ಆನೆಯ ಮೇಲೇ ಅವರು ಓಡಾಡುವಂತಹದ್ದು. ಆನೆ ಮೇಲೆ ಅಂಬಾರಿ ಒಳಗೆ ರಾಜರಾಣಿಯರು ಪ್ರವಾಸ ಮಾಡುವಂತಹದ್ದನ್ನು ನಾವೆಲ್ಲ ಊರಿನೊಳಗೆ ಸಾಗೋದು ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ಇಲ್ಲಿ ಆನೆ ನೇರಿಕೊಂಡು ಹೋದಿರೆ ಅಣ್ಣ ಅಂತ ಹೇಳಿದ್ರೆ, ರಾಜ ಮಹಾರಾಜರೇ ನೀವು ನಿಮ್ಮ ಬದುಕನ್ನು ಆನೆ ಮೇಲೆ ಏರ್ಕೊಂಡು ಹೋದ್ರಿ, ಇನ್ನು ಕುದುರೆಯ ಮೇಲೆ ಏರಿಕೊಂಡು ಹೋದಿರಣ್ಣ ಅಂತ ಯಾರನ್ನ ಸಂಬೋಧಿಸ್ತಾರ ಅಂತ ಹೇಳಿದ್ರೆ ಮಂತ್ರಿ ಮಹೋದಯರು. ಇವರಿಗೆಲ್ಲರಿಗೂ ಏನಿತ್ತಪ್ಪ ಅಂತ ಹೇಳಿದ್ರೆ, ಇವತ್ತಿನ ಕಾಲದಂಗೆ ವಾಹನ ಇರಲಿಲ್ಲ, ಅವರೆಲ್ಲರೂ ಕುದುರೆ ಮೇಲೇ ಪ್ರವಾಸವನ್ನು ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಂಡಿದ್ರು. ಹಾಗಾಗಿ ಕುದುರೆಯನ್ನು ಏರಿಕೊಂಡು ಹೋದಿನ ನೀವು ಅಂದರೆ ಇಲ್ಲಿ ಮಂತ್ರಿಗಳು ಮತ್ತು ಅಧಿಕಾರ ವರ್ಗದವರು ಅವರನ್ನು ಕುರಿತು ಹೇಳ್ತಾ ಇದೆ. ಆಮೇಲೆ ಮುಂದೆ ಕುಂಕುಮ ಕಸ್ತೂರಿಯ ಪೂಜಿಕೊಂಡು ಹೋದಿರೆ ಅಣ್ಣ, ಇದನ್ನು ಯಾವುದನ್ನು ಕುರಿತು ಹೇಳ್ತಾ ಇದೆ ಅಂದರೆ, ಅಲಂಕಾರ ಪ್ರಿಯವಾಗಿರುವಂತಹವರು, ಅಂದರೆ ಆಡಂಬರಕ್ಕೆ ಒಳಗಾದಂತಹವರು, ಐಶ್ವರ್ಯದಿಂದ ಕೂಡಿದಂತಹವರು. ಇಲ್ಲಿ ಒಂದು ರಾಜ, ಇನ್ನೊಂದು ಅಧಿಕಾರಿ, ಇನ್ನೊಂದು ಐಶ್ವರ್ಯವನ್ನು ಹೊಂದಿದಂತಹವನು. ಇವರು ಮೂರು ಜನನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ. ರಾಜನಿಗೆ ಇನ್ನೂ ರಾಜ್ಯವನ್ನು ಅನುಭವಿಸಬೇಕು, ಅಧಿಕಾರಿಗೆ ಇನ್ನೂ ಅಧಿಕಾರವನ್ನು ದರ್ಪವನ್ನು ನಡಿಬೇಕು, ಇನ್ನು ಅಲಂಕಾರ ಪುರುಷನಾಗಿರ್ತಕ್ಕಂಥವನು ಇನ್ನೂ ಸಂಪತ್ತನ್ನು ಸಂಗ್ರಹಿಸಬೇಕು ಎನ್ನುವಂತಹ ಯೋಚನೆಯನ್ನು ಮಾಡ್ತಾರೆ ಹೊರತು ಅವರು ಸತ್ಯದ ನಿಲುವನ್ನು ಅರಿಯಲು ಸಾಧ್ಯವಿಲ್ಲ. ಅವರೆಲ್ಲ ಏನಾಗಿದ್ದಾರೆ ಅಂದರೆ, ಆ ರೀತಿಯಾದಂತಹ ಭಾವವನ್ನು ಇಟ್ಕೊಂಡು ಅಹಂಕಾರವೆಂಬ ಸದಮದ ಗಜವನೇರಿ, ಆ ಅಹಂಕಾರವನ್ನು ಇಟ್ಕೊಂಡು ಸದಮದ ಗಜವನೇರಿ, ಸಾಮಾನ್ಯವಾಗಿ ಆನೆಯನ್ನು ಏರಿ ಹೋಗುವಾಗಲೇ ಎಚ್ಚರಿಕೆಯಿಂದ ಹೋಗಬೇಕು. ಒಂದು ವೇಳೆ ಏನಾದ್ರು ಮದವರಿಸಿದ ಆನೆಯ ಮೇಲೆ ಹೋದರೆ ನಾವು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆಯೇ? ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸ್ಥಿತಿಯನ್ನು ನಾವೀಗ ಅನುಭವಿಸ್ತಾ ಇದ್ದೇವೆ. ಯಾಕೆ? ಅಹಂಕಾರವೆಂಬ ಸದಮದ ಗಜ ನಮ್ಮ ದೇಹದಲ್ಲಿ ಏನಾಗಿದೆ, ಏರ್ಕೊಂಡ್ಬಿಟ್ಟಿದೆ. ಆಗ ನಾವು ನರಕಕ್ಕೆ ಭಾಜನರಾಗ್ತೇವೆ ಹೊರತು ನಾವು ಕೂಡಲ ಸಂಗಮ ದೇವನನ್ನು ಅರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೂಡಲ ಸಂಗಮ ದೇವನ ಅರಿಯುವುದೇ ಸತ್ಯದ ನಿಲುವು. ಅರ್ಥಾತ್ ಪರಮಾತ್ಮ ಎಲ್ಲದರಲ್ಲಿಯೂ ಯಾವ ಸ್ವರೂಪದಲ್ಲಿ ಇದ್ದಾನೆ ಎನ್ನುವಂತಹ ತಿಳ್ಕೊಳ್ಳೋದಿದೆಯಲ್ಲ, ಅದು ಸತ್ಯದ ನಿಲುವು. ಯಾಕೆಂದರೆ ಪರಮಾತ್ಮನ ಸ್ವರೂಪವನ್ನು ಈ ಬ್ರಹ್ಮಾಂಡದಲ್ಲಿ ಬಿಡಿಸಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಣೋರಣೀಯಾಂ ಮಹತೋ ಮಹೀಯಾನ್ ಆತ್ಮ ಗುಹಾಯಾಮ್ ನಿಹಿತೋಷ ಜಂತೋ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆಮೇಲೆ ಎಲ್ಲದರಲ್ಲಿಯೂ ಪರಮಾತ್ಮನ ನೆಲೆ ಇದೆ ಎನ್ನುವಂತಹದ್ದನ್ನು, ಆಮೇಲೆ ಅಣುರೇಣು ತೃಣಕಾಷ್ಟದಲ್ಲಿಯೂ ಪರಮಾತ್ಮ ನೆಲೆಸ್ಕೊಂಡಿದ್ದಾನೆ ಎನ್ನುವಂತಹದ್ದನ್ನು, ಇದನ್ನು ಅರಿಯುವಂತಹದ್ದೇನಿದೆಯಲ್ಲ, ಇದು ಕೂಡಲ ಸಂಗಮ ದೇವನ ಅರಿಯುವುದು ಎನ್ನುವಂತಹ ಅರ್ಥ. ಈ ನಿಲುವನ್ನು ಅರ್ಥ ಮೇಲೆ ಕೂಡಲ ಸಂಗಮ ದೇವನ ಅರಿಯದೆ ಸದ್ಗುಣವೆಂಬ ಫಲವ ಬಿತ್ತದೇ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಮದ ಗಜವನ್ನೇ ನರಕಕ್ಕೆ ಭಾಜನರಾದಿರಲ್ಲ ಎನ್ನುವಂತಹ ಮಾತನ್ನೇನು ಹೇಳ್ತಿದ್ದಾರೆ. ಇಲ್ಲಿ ಅಹಂಕಾರವೆಂಬ ಸದಮದ ಗಜವನೇರಿ, ಸೊಕ್ಕಿನಿಂದ ಕುಡಿದಂಥ ಆನೆಯನ್ನು ಏರ್ಕೊಂಡು ಹೋಗಿ ಯಾವ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಇಲ್ಲಿ ನಾವು ನಮ್ಮ ಬದುಕಿನಲ್ಲಿ ಎಲ್ಲ ರೀತಿಯಾದಂತಹ ಅಹಂಕಾರಗಳನ್ನು ನಾವು ತುಂಬಿಕೊಂಡು ಜೀವನವನ್ನು ಸಾಕ್ಷಿದರೆ ನಾವು ಮುಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ಇರುವಿಕೆಯೇ ಸತ್ಯವನ್ನು, ಪರಮಾತ್ಮನ ಎಲ್ಲದರಲ್ಲಿ ಇರುವಂತಹ ಸ್ವಭಾವವನ್ನು ನಾವು ಅಳವಡಿಸಿಕೊಂಡು ಎಲ್ಲ ವಸ್ತುಗಳೊಂದಿಗೂ ಕೂಡ ತಾನು ಕೃತಜ್ಞತಾಪೂರ್ವಕವಾಗಿ ಇದ್ದು ಅಂತಹ ಗುಣವನ್ನು ಮತ್ತೊಬ್ಬರಲ್ಲಿ ಬಿತ್ತಿ ಬೆಳೆಯುವಂತಹ ಕೆಲಸವನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಬರೀ ತಾನು ಮಾತ್ರ ಆಚರಿಸ್ಕೊಂಡ್ರೆ ಹೋದರೆ ಸಾಲದು, ಅಂತಹ ಗುಣಗಳನ್ನು ಎಲ್ಲರಲ್ಲಿಯೂ ದೈವೀ ಭಾವನೆಯನ್ನು ಮೂಡಿಸುವಂಥ ಕೆಲಸವನ್ನು ಆ ಸತ್ಯವನ್ನು ಅರಿವಂತಹ ವ್ಯಕ್ತಿಗಳು ಮಾಡಬೇಕು. ಯಾಕೆ ಬಿತ್ತಿ ಬೆಳೆಯದೇ ಹೋದಿರಲ್ಲ. ಯಾಕೆಂದರೆ ಬಿತ್ತಿ ಬೆಳೆಯೋದು ಅಂತ ಹೇಳಿದರೆ ಬರೀ ಹಾಗೆ ನಾನು ಅನುಭವಿಸಿ ಹೋಗೋದಲ್ಲ, ಆ ಅನುಭವಿಸಿದಂತಹ ಆ ಜ್ಞಾನವನ್ನು ಲೋಕದಲ್ಲಿಯೂ ಕೂಡ ಉಣಬಡಿಸಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ಉಣಬಡಿಸದೇನೆ ಹೋದ್ರೂ ಕೂಡ ಅವನಿಗೆ ಮುಕ್ತಿ ಇಲ್ಲ ಎನ್ನುವಂತಹದ್ದನ್ನು ಆ ದೃಷ್ಟಿಯಿಂದ
ಯಾರು ಪರಮಾತ್ಮನ ಇರುವಿಕೆಯ ಸತ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೋ ಅವರು ಇನ್ನೊಬ್ಬರಲ್ಲಿಯೂ ಕೂಡ ಅಂತಹ ಜ್ಞಾನವನ್ನು ಮುಟ್ಟಿಸಿ ಹೋಗುವಂಥ ಕೆಲಸವನ್ನು ಮಾಡಬೇಕು. ಆ ಜ್ಞಾನವನ್ನು ಮುಟ್ಟಿಸಿ ಹೋಗುವಂಥ ಕೆಲಸವನ್ನು ಮಾಡಿದರೆ ಅವನಿಗೆ ಮುಕ್ತಿ ಆಗ್ತದೆ. ರಾಜನಾದಂತಹವನು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರಜೆಗಳನ್ನು ಪಾಲಿಸುವಂತಹ ಕೆಲಸವನ್ನು ಮಾಡಬೇಕಂತೆ. ಅದಕ್ಕೆ ಸೋಮೇಶ್ವರ ಹೇಳ್ತಾನೆ, ಪ್ರಜೆಯಂ ಪಾಲಿಸಬಲ್ಲಡಾತ ನರಸಂ. ನಿಜವಾದ ಅರಸ ಯಾರಪ್ಪ ಅಂತ ಹೇಳಿದ್ರೆ ಅವನು ಪ್ರಜೆಗಳನ್ನು ಪಾಲನೆಯನ್ನು ಮಾಡ್ತಕ್ಕಂಥ ಸ್ವಭಾವವನ್ನು ಹೊಂದಬೇಕಂತೆ. ಯಾಕೆಂದರೆ ಇಡೀ ರಾಜ ಪ್ರತ್ಯಕ್ಷೋ ದೇವತಾ ಎನ್ನುವಂತಹ ಮಾತನ್ನು ಹೇಳ್ತಾರೆ. ರಾಜನಾದವನು ದೇವರ ಸ್ವರೂಪನಾಗಿದ್ಕೊಂಡು ಎಲ್ಲರಲ್ಲಿಯೂ ಸಮಾನವಾದಂತಹ ಸ್ಥಿತಿಯನ್ನು ಹೊಂದಿ ಎಲ್ಲರ ಏಳಿಗೆಯನ್ನು ವಹಿಸುವಂತಹ ವ್ಯಕ್ತಿ ಅವನು ಆಗಬೇಕು ಎನ್ನುವಂತಹದ್ದನ್ನು ಹಾಗೆ ಹೇಳ್ತಾನೆ. ಏನು ಕೈಯಾಶ ಮಾಡದಾತ ನಿಜಮಂತ್ರೀಶ್ವರ. ನಿಜವಾದ ಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ಕೈಯಾಸೆ, ಏನು ಲಂಚ ಅಂತ ನಾವೇನು ಹೇಳ್ತೀವಿ ಇವತ್ತಿನ ಸ್ಥಿತಿಯಲ್ಲಿ, ಅದನ್ನು ಆಶೆಯನ್ನು ಪಡೆದೇ ಇರ್ತಕ್ಕಂಥವನೇ ನಿಜವಾದ ಮಂತ್ರೀಶ್ವರ. ಅವನಿಗೆ ಅಧಿಕಾರ ಬರೋದಕ್ಕೆ ದರ್ಪಕ್ಕೋಸ್ಕರವಾಗಿ ಅಲ್ಲ, ಸೇವೆಯನ್ನು ಮಾಡುವುದಕ್ಕೋಸ್ಕರವಾಗಿ. ಯಾವುದೋ ಒಬ್ಬ ವ್ಯಕ್ತಿಗೆ ಅಧಿಕಾರ ಬರೋದು ಇನ್ನು ಉತ್ತಮವಾದಂತಹ ಸೇವೆಯನ್ನು ಮಾಡಲಿ ಅಂತ ಪರಮಾತ್ಮ ನಮಗೆ ಅಧಿಕಾರವನ್ನು ಕೊಡ್ತಾನಂತೆ. ಅಧಿಕಾರ ಬಂದಾಗ ನಾವು ಆ ಅಧಿಕಾರವನ್ನು ಸದುಪಯೋಗವನ್ನು ಪಾಲಿಸ್ತಾ ಇದ್ದರೆ ಆಗ ವ್ಯಕ್ತಿ ಏನಾಗ್ತಾ ಬರ್ತಾನೆ ಅಂದರೆ ಅದರಿಂದ ಅವನು ಚ್ಯುತಿ ಆಗುವಂತಹ ಕೆಲಸಕ್ಕೆ ಒಳಗಾಗ್ತಾ ಬರ್ತಾನೆ. ಹಾಗಾಗಿ ಅಧಿಕಾರ ಸಿಕ್ಕಾಗ ಯಾವಾಗಲೂ ಕೂಡ ಮಾನವೀಯ ಮೌಲ್ಯಗಳನ್ನು ಅವನು ಮರಿಬಾರ್ದು ಎನ್ನುವಂತಹದ್ದನ್ನು. ಇನ್ನು ಆಡಂಬರ ಅಂತ ನಾನೇನು ಹೇಳಿದೆ, ಸಂಪತ್ತಿದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಸಂಪತ್ತನ್ನು ಸದ್ವಿನಿಯೋಗವನ್ನು ಮಾಡ್ಕೊಳ್ಬೇಕು. ರಾಜನಾಗಿರ್ತಕ್ಕಂಥವನು ಪ್ರಜೆಯನ್ನು ಪಾಲನೆ ಮಾಡಬೇಕು. ಮಂತ್ರಿ ಆಗಿರ್ತಕ್ಕಂಥವನು ಸದಾ ಸೇವಾ ನಿರತನಾಗಿರಬೇಕು. ಸಂಪದ್ಭರಿತನಾದಂತಹವನು ಆ ಸಂಪತ್ತನ್ನು ಲೋಕಕ್ಕೆ ಅರ್ಪಣವನ್ನು ಮಾಡುವುದರ ಮೂಲಕವಾಗಿ ಅವನೂ ಕೂಡ ಏನಾಗ್ತದೆ, ಅವನು ಸಾರ್ಥಕವಾದ ಬದುಕನ್ನು ಸಾಧ್ಯವಾಗುತ್ತೆ. ಆ ಸಾಧ್ಯವಾಗಬೇಕು ಅನ್ನೋದಾದರೆ ಸತ್ಯದ ನಿಲುವನ್ನು ಅವರೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಾನು ಯಾರು ಬೇರೆ ಅಲ್ಲ, ಪ್ರಜೆಗಳು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನನ್ನ ಅಧಿಕಾರ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನನ್ನ ಸಂಪತ್ತು ಬೇರೆ ಅಲ್ಲ. ಇವೆಲ್ಲವನ್ನು ಕೂಡ ಸದ್ವಿನಿಯೋಗ ಮಾಡುವಂತಹ ಪರಮಾತ್ಮನಿಗೋಸ್ಕರವಾಗಿ ನಾನು ಈ ಸೇವೆಯನ್ನು ಮಾಡ್ತೀನಿ ಎನ್ನುವಂತಹದ್ದನ್ನು ಯಾರು ಅಳವಡಿಸ್ಕೊಂಡಿರ್ತಾರೋ ಆಗ ಮಾತ್ರ ಅವನ ಜೀವನ ಏನಾಗ್ತದೆ ಅಂದರೆ ಮುಕ್ತಿಯ ಮಾರ್ಗದ ಕಡೆಗೆ ಕರೆಕೊಂಡು ಹೋಗ್ತದೆ. ಅಂತಹ ಮುಕ್ತಿಯ ಮಾರ್ಗ ಎಲ್ಲರಿಗೂ ಒಳಗಾಗಬೇಕು ಎನ್ನುವಂತಹ ಭಾವದಿಂದನೇ ಈ ವಚನವನ್ನು ಅವರು ಸ್ಪಷ್ಟೀಕರಣಗೊಳಿಸ್ತಾರೆ. ಅರಸತಿಗೆ ಆಗಲಿ, ಅಧಿಕಾರ ಆಗಲಿ ಮತ್ತು ಆಡಂಬರ ಆಗಲಿ ಈ ಜೀವನದಲ್ಲಿ ಶಾಶ್ವತವಲ್ಲ. ಅದನ್ನು ಬೆನ್ನತ್ಕೊಂಡು ಯಾರು ಹೋಗಬೇಡಿ, ಹೋದರೆ ನೀವು ಮುಕ್ತಿ ಗುರುವಿನ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ನಾವು ನಮ್ಮ ಬದುಕಿನಲ್ಲಿ ಸಾಧ್ಯವಾದಷ್ಟು ನಮ್ಮ ಇಲ್ಲಿ ಇರುವಂತಹ ಸೇವೆಯನ್ನು, ಭಗವಂತನ ಸೇವೆ ಎನ್ನುವಂತಹ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡಾಗ ಆಗ ನಮ್ಮ ಬದುಕು ಸಾರ್ಥಕವಾಗುತ್ತೆ. ಈ ವಚನದ ಮೂಲಕವಾಗಿ ಇವತ್ತಿನ ಕಾಲಮಾನದ ದೊರೆಗಳು, ಇವತ್ತಿನ ಕಾಲಮಾನದ ಅಧಿಕಾರಿಗಳು, ಇವತ್ತಿನ ಕಾಲಮಾನದ ಸಂಪದ್ಭರಿತರು ಸ್ವಲ್ಪ ಪರಿವರ್ತನೆ ಆಗಲಿ ಎನ್ನುವಂತಹ ಆಶಯದಿಂದ ಈ ವಚನವನ್ನು ಬಸವಣ್ಣವರು ಬರೆದಿದ್ದಾರೆ ಎನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಈ ವಚನದ ಒಂದು ಭಾವಾರ್ಥವನ್ನು ತಿಳಿಸುವಂತಹ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ.